ನಮಸ್ಕಾರಗಳು. ಇಲ್ಲಿ ಬಂದಿರುವಂಥ ಎಲ್ಲ ಭಕ್ತರಿಗೂ ನಮಸ್ಕಾರಗಳು. ಇಂದಿನ ವಿಷಯ ಸಂಸಾರದಲ್ಲಿದ್ದು ಭಗವಂತನ ಸಾಕ್ಷಾತ್ಕಾರ ಹೇಗೆ ಎಂಬುದು. ಸಂಸಾರದಲ್ಲಿ ಹೇಗೆ ಇರಬೇಕು ಎಂಬ ಪ್ರಶ್ನೆಗೆ ಬಹುಕಾಲದಿಂದಲೂ ಅನೇಕ ಸಂತರು, ಮಹಾತ್ಮರು, ಸಾಧುಗಳು, ಸಿದ್ಧಪುರುಷರು ತಮ್ಮದೇ ಆದ ರೀತಿಯಲ್ಲಿ ಉತ್ತರಿಸಿದವರು. ಹಾಗೆಯೇ ಅನೇಕ ಪಂಗಡಗಳು, ದೈತ್ಯ, ಅದ್ವೈತ್ಯ, ವಿಶಾದ್ವೈತ್ಯ, ವಿಶಿಷ್ಟಾದ್ವೈತ್ಯ, ಚಾರ್ಮಿಕ, ಶಕ್ತರು, ಹೀಗೆ ಎಲ್ಲ ವಿಧದ ಪಂಗಡಗಳು ತಮ್ಮದೇ ಆದ ರೀತಿಯಲ್ಲಿ ವಿಶ್ಲೇಷಿಸಿವೆ. ಕೆಲವೊಂದು ಮತಗಳು ಅತ್ಯಂತ ತೀವ್ರಗಳು, ಭಗವಂತ ಬೇರೆ, ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರು ಮಾತ್ರ ಅದ್ಭುತವಾದ ಈ ಜಗತ್ತಿನಲ್ಲಿ ಹೇಗೆ ಇರಬೇಕು ಎಂಬುದನ್ನು ಜನಸಾಮಾನ್ಯರಿಗೂ ಅರಿವಾಗುವಂತೆ ತಿಳಿಸಿಕೊಟ್ಟಿದ್ದಾರೆ. ಈ ಜಗತ್ತಿನಲ್ಲಿ ಯಾವುದೇ ನಕಾರಾತ್ಮಕ ಚಿಂತನೆಗಳಿಲ್ಲದೆ ಕೇವಲ ಸಕಾರಾತ್ಮಕ ದೃಷ್ಟಿಯಲ್ಲಿ ಜೀವಿಸುವ ಸೂತ್ರವನ್ನು ತಿಳಿಸಿದ್ದಾರೆ. ಈ ಸುಲಭ ಸೂತ್ರಗಳನ್ನು ತಮ್ಮ ಬಳಿ ಸಾರುತ್ತಿದ್ದ ಭಕ್ತರಿಗೆ, ಸಾಧಕರಿಗೆ ಬೋಧಿಸುತ್ತಿದ್ದರು. ಈ ಬೋಧನೆಗಳನ್ನೇ ಅಮೃತ ಸದೃಶ ಉಪಸದೃಶ ಹೇಗೆ ಈ ಪ್ರಪಂಚದಲ್ಲಿ ನಡೆಸಬೇಕು ಎಂಬುದನ್ನು ಬಹಳ ಸ್ಪಷ್ಟವಾಗಿ, ಸುಲಭವಾಗಿ ಅರಿಯುವಂತೆ ತಿಳಿಸಿದ್ದಾರೆ. ನಾವು ಪ್ರಾಪಂಚಿಕರು, ನಮಗೇನಾದರೂ ಉಪದೇಶ ನೀಡಬೇಕು ಎಂದು ಭಕ್ತನೊಬ್ಬ ಮನವಿ ಮಾಡಿಕೊಂಡಾಗ ಶ್ರೀರಾಮಕೃಷ್ಣರು ನೀಡಿದ ಉತ್ತರ ಹೀಗಿದೆ: ಮೊದಲು ಭಗವಂತ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಅನಂತರ ಈ ಜಗತ್ತಿನ ಕಾರ್ಯವನ್ನು ಮಾಡಿ ಒಂದು ಕೈ ಭಗವಂತನನ್ನು ಪಾದಪದ್ಮಗಳನ್ನು ಬಿಗಿಯಾಗಿ ಹಿಡಿದುಕೊಂಡು ಇನ್ನೊಂದು ಕೈಯಿಂದ ಸಾಂಸಾರಿಕ ಕಾರ್ಯಕ್ರಮಗಳನ್ನು ಮಾಡಿ ಎಂದು ಇನ್ನೊಬ್ಬ ಭಕ್ತ ಈ ಸಂಸಾರ ಮಿಥ್ಯೆಯಾದುದೆಂದು ಕೇಳುತ್ತಾನೆ. ಅದಕ್ಕೆ ಹೌದು, ಭಗವಂತ ಸಾಕ್ಷಾತ್ಕಾರವನ್ನು ಪಡೆಯದವರಿಗೆ ಈ ಜಗತ್ತು ಮಿಥ್ಯೆಯಾದುದೇ. ಅಜ್ಞಾನದಿಂದ ಮನುಷ್ಯ ಭಗವಂತನನ್ನು ಮರೆತು ನನ್ನದು ಅನ್ನುತ್ತಲೇ ಇರುತ್ತಾನೆ. ಮಾಯೆಯಿಂದ ಬದ್ಧನಾಗಿ, ಕಾಂಚನದಿಂದ ಮುಗ್ಧನಾಗಿ ಅಧೋಗತಿಗೆ ಇಳಿಯುತ್ತಲೇ ಇರುತ್ತಾನೆ. ಮಾಯೆಯ ದೆಸೆಯಿಂದ ಮನುಷ್ಯ ವಿಜ್ಞಾನಿಯಾಗುತ್ತಾನೆ. ಈ ಸಂಸಾರದಿಂದ ಮುಕ್ತನಾಗಲು ದಾರಿ ಇದ್ದರೂ ಅದನ್ನು ಪತ್ತೆ ಮಾಡಲಾರದೆ ಚಡಪಡಿಸಿರುತ್ತಾನೆ. ಅನೇಕ ಬಾರಿ ಮುಕ್ತಗೊಳ್ಳಲು ಅವಕಾಶವಿದ್ದರೂ ಅದರ ಅರಿವೇ ಇಲ್ಲದೆ ತನ್ನ ಅತ್ಯಮೂಲ್ಯ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾನೆ. ಸಂಸಾರದ ನಿಜ ಅರ್ಥವೇ ಸುತ್ತಿ ಮರಳಿ ಬರುವುದು. ಸಂಸಾರದ ಅರ್ಥ ಹೀಗಿದೆ: ಸಾರಥಿ ಇತಿ ಸಂಸಾರ, ಸದಾ ತಿರುಗುತ್ತಿರುವುದೇ ಎಂದರೆ ಮರಣಗಳ ತಿರುವಿಕೆಯ ಸಂಸಾರ ಎನ್ನುತ್ತಾರೆ ರಾಮಕೃಷ್ಣರು. ಒಂದು ಕೈಯಿಂದ ಭಗವಂತನನ್ನು ಹಿಡಿದುಕೊಂಡು ಮತ್ತೊಂದು ಕೈಯಿಂದ ಸಂಸಾರವು ಅನಿತ್ಯವಾದ್ದೇ ಆದರೆ ಅದರ ಕಡೆ ಏಕೆ ತಾನೇ ಕೈ ನೀಡಬೇಕು ಎಂಬ ಪ್ರಶ್ನೆ ಇದೆ. ಇದು ಬಹುಶಃ ಎಲ್ಲ ಸಂಸಾರದಲ್ಲಿ ಭಕ್ತರ ಉದ್ಭವಿಸುವ ಪ್ರಶ್ನೆಯೇ ಆಗಿದೆ. ಇದಕ್ಕೆ ಉತ್ತರವಾಗಿ ರಾಮಕೃಷ್ಣರು ಭಗವಂತನ ಸಾಕ್ಷಾತ್ಕಾರ ಪಡೆದು ಈ ಜಗತ್ತಿನಲ್ಲಿ ಇದ್ದರೆ ಆಗ ಇದು ಅನಿತ್ಯವಾಗಿ ತೋರುವುದಿಲ್ಲ ಎನ್ನುತ್ತಾರೆ. ಅದರಕವಾಗಿ ಒಂದು ಹಾಡು ಹೇಳುತ್ತಾರೆ: ಈಗಲಾರದು ತಾಯಿ ಶ್ರೀನಾಮವೆಂಬಂತೆ ಬಲವಾದ ಕಾವಲಿನ ಮೃತ್ಯುವು ನಿನ್ನ ಬಳಿ ಬರಲಾರದೇನೋ ಎಂದು. ಹೌದು, ನಿಜವಾಗಿಯೂ ಅದು ಬಹಳ ಬಲವಾದ